ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ನಡೆದಿರೋ ನಿದರ್ಶನಗಳಿದೆಲ್ಲ. ಆದರೆ ತುಂಬ ಜನ ರಾಮಾಯಣ ದೇವ್ರನ್ನೆಲ್ಲ ನಂಬಲ್ಲ. ಇದು ನೋಡಿ, ಆಂಜನೇಯ ಸ್ವಾಮಿ ಗದೆಯಲ್ಲಿ ಹೊಡೆದು ಇಲ್ಲಿ ನೀರು ಬರ್ಸಿರೋ ಜಾಗ ಇದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲ್ ಹರೇಶ್. ಇವತ್ತು ಬಂದಿರೋ ಜಾಗ ಬಂದ್ಬಿಟ್ಟು ಬಿಳಿಬೆಟ್ಟ. ಇದು ಒಕ್ಲೇರಿಯಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಲವಕುಶ ತೊಟ್ಲಿದೆ. ಇದು ಮುಂಚೆ ಎಲ್ಲ ಸೀತೆ ಮಾತಾ ಇತ್ತಿರೋ ಜಾಗ ಇದು. ಬನ್ನಿ ಬೆಟ್ಟ ಮೇಲೆ ಹೋಗೋಣ, ನೋಡೋಣ ಹೆಂಗಿದೆ ಏನು. ಮೇಲೆ ನಾನು ತಿಳಿಸ್ಕೊಡ್ತೀನಿ ಮಿಕ್ಕಿದ ಮೇಲೆ. ನಡೀರಿ ಸ್ನೇಹಿತರೆ. ನಮ್ಮ ಜೊತೆ ಬಂದ್ಬಿಟ್ಟು ಇವತ್ತು ಕಿರಣ್ ಅವರು ಇದ್ದಾರೆ. ಅವರು ನಮ್ಮ ಜೊತೆ ಟ್ರಿಪ್ಪಲ್ಲಿ ಇದ್ದಾರೆ. ನಮ್ಮ ಕಿರಣ್ ಅವರು. ನಡೀರಿ ಮೇಲೆ ಹೋಗೋಣ, ಹೆಂಗಿದೆ ಏನು ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಮೇಲೆ ಬಂದು ರೀಚ್ ಆಗಿದ್ದೀರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ. ನೋಡಿ, ಅಲ್ಲೇ ಕಾಣಿಸ್ತಿದೆ ಅಲ್ಲ, ಅದೇ ದೇವಸ್ಥಾನ. ಬನ್ನಿ ಅಲ್ಲಿ ಹೋಗೋಣ, ನೋಡೋಣ ದೇವಸ್ಥಾನ. ಮೇಲೆ ಬಂದು ರೀಚ್ ಆಗಿದ್ದೀರಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಕಲ್ಲು ಬಂದ್ಬಿಟ್ಟು ಸ್ವಯಂಭೂ ಕಲ್ಲಿದು. ಇಲ್ಲಿ ಯಾರು ಕೆತ್ತನೆ ಮಾಡಿಲ್ಲ. ಇದು ಬಂದ್ಬಿಟ್ಟು ಭಕ್ತಾದಿಗಳು ಕಾಸಾಗಿ ಕಟ್ಸಿರೋದು. ಇಲ್ಲಿ ಎಲ್ಲರೂ ಗೊತ್ತಾದ್ಮೇಲೆ ಭಕ್ತಾದಿಗಳು ಇಲ್ಲೆಲ್ಲ ಕಟ್ಸಿರೋ ದೇವಸ್ಥಾನ ಇದು. ಇದು ಬಂದ್ಬಿಟ್ಟು ತುಂಬ ಅಕ್ಕಪಕ್ಕದಲ್ಲಿ ವಿಶೇಷವಾದ ದೇವಸ್ಥಾನ ಯಾವುದಂದ್ರೆ ಇದೆ ಒಕ್ಲೇರಿ ಹತ್ರ ಆಂಜನೇಯ ಸ್ವಾಮಿ. ತುಂಬ ವಿಶೇಷ ಇದು. ಸ್ನೇಹಿತರೆ, ಹೋಗೋ ದಾರಿ ಸ್ವಲ್ಪ ಚೆನ್ನಾಗಿರಲ್ಲ, ಹುಲ್ಲು ಬೆಳ್ಕೊಂಬಿಟ್ಟಿರ್ತದೆ. ಸ್ವಲ್ಪ ನೋಡ್ಕೊಂಡು ಹೋಗಿ. ಅದು ತೊಟ್ಲ ಹತ್ರ ಹೋಗೋ ದಾರಿ ಇದು. ಇದೇ ತೊಟ್ಲು, ಬನ್ನಿ ಹೋಗೋಣ ಅಲ್ಲ. ಈ ಕಾಲದಲ್ಲಿ ತೊಟ್ಲು ನೋಡ್ತೀರಾ, ಆ ಕಾಲದಲ್ಲಿ ಹೆಂಗೆ ತೊಟ್ಲಿತ್ತು ಏನು, ಬನ್ನಿ ನೋಡೋಣ ಸ್ನೇಹಿತರೆ. ನೋಡಿ, ಲವಕುಶ ಇಬ್ಬರದ್ದು ತೊಟ್ಲು ಇಲ್ಲಿದೆ ನೋಡಿ, ಹೆಸರು ಬರೆದಿದ್ದಾರೆ. ಬನ್ನಿ ಹೋಗಿ ನೋಡೋಣ ಹೆಂಗಿರುತ್ತೆ ಏನು ಒಳಗಡೆ ಅಂತ ತಿಳಿಸ್ಕೊಟ್ಟು ತೋರಿಸ್ತೀನಿ ನಿಮಗೆ.
ನೋಡಿ ಸ್ನೇಹಿತರೆ, ಆ ಕಾಲದ ತೊಟ್ಲು. ಇದೆಲ್ಲ ಏನು ಕಾಣಿಸ್ತದೆ ಸ್ನೇಹಿತರೆ, ಅದೆಲ್ಲ ಕಾಲಿನ ಗುರುತು ಏನು ಕಾಣಿಸ್ತದೆ ನಿಮಗೆ, ಅದು ಲವ ಅವರ ಕಾಲು ತಾಕಿ ಹಂಗಾಗಿರೋದು ಆ ಕಲ್ಲುಗಳೆಲ್ಲ. ಹೆಂಗಿದೆ ನೋಡಿ ಸ್ನೇಹಿತರೆ ತೊಟ್ಲು ನೋಡೋಕ್ಕೆ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ತೊಟ್ಲು ಇರುತ್ತೆ ಅಂತ. ಬಂದಾಗ ನಾನು ನೋಡ್ಬಿಟ್ಟು ಶಾಕ್ ಆಗಿದ್ದೆ, ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಒಂದು ನೋಡಿದ್ರಿ, ಇನ್ನೊಂದು ನೋಡೋಣ ಬನ್ನಿ. ಆ ಕಡೆ ಇದೆ. ನೋಡಿ ಸ್ನೇಹಿತರೆ, ಹೆಂಗಿದೆ ತೊಟ್ಲು. ಬಬ್ಬಬ್ಬಬ್ಬ, ಹಿಂಗಿದೆ ತೊಟ್ಲು. ಆಲ್ಮೋಸ್ಟ್ ಎರಡು ಒಂದೇ ಸೈಜ್ ಆಗಿದೆ ಸ್ನೇಹಿತರೆ, ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಈ ಕಾಲದಲ್ಲಂತೂ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಗೆ ಹೆಂಗೆ ಅನಿಸ್ತು ಈ ತೊಟ್ಲ ಬಗ್ಗೆ ಏನು ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಸ್ನೇಹಿತರೆ, ನೋಡಿದ್ರಲ್ಲ ಲವಕುಶ ತೊಟ್ಲು ಹೆಂಗಿದೆ ಅಂತ. ಆದರೆ ಇದು ರಾಮಾಯಣ ನಡೆದಿರೋ ನಿದರ್ಶನಗಳಿದೆಲ್ಲ. ಆದರೆ ತುಂಬ ಜನ ರಾಮಾಯಣ ದೇವ್ರನ್ನೆಲ್ಲ ನಂಬಲ್ಲ, ಅವರೆಲ್ಲ ಬಂದಿಲ್ಲಿ ನೋಡಬೇಕು. ಇದೆಲ್ಲ ಮನುಷ್ಯರು ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರು ಕಟ್ಟಕ್ಕೆ ಹೋಗಲ್ಲ, ಅಗಿಯೋಕ್ಕೆ ಹೋಗಲ್ಲ. ಆ ಜಮಾನದಲ್ಲಂತೂ ಯಾವುದು ಇದ್ದೇ ಇದ್ದಿಲ್ಲ. ಇದು ತುಂಬ ನನಗೆ ಆಶ್ಚರ್ಯ ಆಗ್ತದೆ ನೋಡ್ಮೇಲೆ, ಈ ಥರ ಒಂದು ಇರುತ್ತಾ ಅಂತ. ಸ್ನೇಹಿತರೆ, ಇದು ನೋಡಿ, ಆಂಜನೇಯ ಸ್ವಾಮಿ ಗದೆಯಲ್ಲಿ ಹೊಡೆದು ಇಲ್ಲಿ ನೀರು ಬರ್ಸಿರೋ ಜಾಗ ಇದು, ಸೀತಾಮಾತೆಗೋಸ್ಕರ. ನೋಡಿ ಹೆಂಗಿದೆ, ಹಳ್ಳ ಎಷ್ಟಿದೆ ಅಂತ ಇವಾಗವರೆಗೂ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಇವಾಗವರೆಗೂ ನೀರು ಖಾಲಿ ಆಗಿದೆ ಇಲ್ಲ ಅಂತೆ. ನೋಡಿ ಹೆಂಗಿದೆ ಹಳ್ಳ.